ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಂಡೇ ಮಿನಿ ವ್ಲಾಗ್. ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಪೆಷಲ್ ಜಾಗ ಯಾವುದು ಅಂದರೆ ಇವತ್ತು ನಾನು ಬೆಂಗಳೂರಿನ ಫೇಮಸ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀನಿ. ಅದೇನು ಸ್ಪೆಷಲ್ ಅಂತೀರಾ? ನಿಮಗೆ ಗೊತ್ತಿರೋ ಹಾಗೆ ಇಂಡಿಪೆಂಡೆನ್ಸ್ ಡೇ ಇನ್ನೇನು ಹತ್ರ ಬಂದೇ ಬಿಡ್ತು. ಆ್ಯಂಡ್ ಪ್ರತಿ ವರ್ಷ ಲಾಲ್ಬಾಗಲ್ಲಿ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸುತ್ತಾರೆ. ಈಗ 220ನೆಯ ಲಾಲ್‌ಬಾಗ್ ಫಲಪುಷ್ಪ ಪ್ರದರ್ಶನ ಇಲ್ಲಿ ನಡೆಯುತ್ತಿರೋದ್ರಿಂದ ನಾನು ನಿಮ್ಗೆ ಇಲ್ಲಿ ಆ, ಒಂದು ವ್ಲಾಗ್ ಮುಖಾಂತರ ಈ ಜಾಗನ ತೋರ್ಸಕ್ಕೆ ಬಂದಿದ್ದೀನಿ. ಮೊದಲು ಲಾಲ್‌ಬಾಗ್ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಲ್‌ಬಾಗ್ ಬಂದು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ಉದ್ಯಾನಗಳಲ್ಲಿ ಒಂದಾಗಿದೆ. ಇಲ್ಲಿನ ಹಸಿರು ವಾತಾವರಣ, ದೊಡ್ಡ ದೊಡ್ಡ ಮರಗಳು, ಹೂಗಳು ಎಲ್ಲ ಬಂದು ತುಂಬಾ ಸುಂದರವಾಗಿದೆ. ಬೆಂಗಳೂರಿನ ಬ್ಯುಸಿ ಲೈಫಿಂದ ಬ್ರೇಕ್ ಬೇಕಂದ್ರೆ ಖಂಡಿತ ಇಲ್ಲಿಗೆ ನೀವು ಬರಲೇಬೇಕು. ಮತ್ತೆ ಏನ್ ಬೆಟ್ಟ ತೋರಿಸ್ತಿದ್ದೀನಿ ಅನ್ಕೊಂತಿದ್ದೀರಾ? ಇಲ್ಲ, ಇಲ್ಲ. ಬನ್ನಿ, ಬನ್ನಿ. ನಾವು ಇಲ್ಲಿ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಹೌದು, ಬನ್ನಿ. ಇಲ್ಲಿ ಎಂಟ್ರಿ ತಗೊಳಕ್ಕೆ ನಾವು ಫಸ್ಟ್ ಎಂಟ್ರಿ ಟಿಕೆಟ್‌ನ ಪರ್ಚೇಸ್ ಮಾಡಿದ್ವಿ. ಎಂಟ್ರಿ ಟಿಕೆಟ್ ಬಂದು ₹100. ದೊಡ್ಡೋರ್ಗೆ, ಚಿಕ್ಕೋರ್ಗೆ ಬಂದು ₹80 ಇರುತ್ತೆ. ನಾವು ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಬಂದಾಗ ಇಲ್ಲಿ ಫ್ಲವರ್ ಶೋನ ನಾವು ನೋಡಕ್ಕೆ ಸಿಕ್ತು. ಪ್ರತಿ ವರ್ಷ ಒಂದೊಂದು ವಿಶೇಷ ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮತ್ತು ವಿವಿಧ ರೀತಿಯ ಫ್ಲವರ್ ಡೆಕೋರೇಷನ್ ಮುಖಾಂತರ ಇಲ್ಲಿ ನಮ್ಗೆ ಡೆಕೋರೇಟ್ ಮಾಡಿ ಬರೋರ್ಗೆ ಇಲ್ಲಿ ಕಣ್ತುಂಬೋ ರೀತಿ ತೋರಿಸ್ತಾರೆ. ಹಾಗೆಯೇ ಈ ಬಾರಿಯು ಫ್ಲವರ್ ಶೋನ ವಿಶೇಷತೆ ಏನಂದ್ರೆ ಈ ಸಲದ ಥೀಮ್ ಗಂಗಾವಂಶ. ಗಂಗಾವಂಶದ ಇತಿಹಾಸ ಮತ್ತು ಅವರ ಸಂಸ್ಕೃತಿಯನ್ನು ಫ್ಲವರ್ಸ್ ಮತ್ತು ವಿವಿಧ ಕಲಾತ್ಮಕ ಅಲಂಕಾರಗಳ ಮೂಲಕ ತುಂಬಾ ಸುಂದರವಾಗಿ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಇಲ್ಲಿ ಒಳಗೆ ಬಂದ ತಕ್ಷಣ ಎಲ್ಲೆಲ್ಲೂ ಕಲರ್‌ಫುಲ್ ಫ್ಲವರ್ಸು, ಕೆಂಪು, ಹಳದಿ, ಪಿಂಕು, ವೈಟು ಹೀಗೆ ಬೇರೆ ಬೇರೆ ಬಣ್ಣಗಳು, ಹೂಗಳು ನೋಡಕ್ಕೆ ನಿಮ್ಗೆ ತುಂಬಾ ಸುಂದರವಾಗಿ ಕಾಣಿಸ್ತಿರ್ತವೆ. ನೋಡ್ತಾ ಇರ್ಬೋದು ನೀವೇನೆ ಇಲ್ಲಿ ಎಲ್ಲ ರಾಜರುಗಳ್ದು ಹೇಗೆ ಸ್ಟ್ಯಾಚ್ಯೂಸ್‌ನ ಹಾಕಿಟ್ಟಿದ್ದಾರೆ ಅಂತ. ಇದು ಗಂಗಾ ಎಂಪೈರ್, ಗಂಗಾ ಡೈನೆಸ್ಟಿ ಬಗ್ಗೆ ಇಲ್ಲಿ ಪ್ರತಿಯೊಂದು ನಮ್ಗೆ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಶ್ರಾವಣ ಬೆಳಗೊಳದು ಸ್ಟ್ಯಾಚ್ಯೂನು ಸಹ ಇದೆ ಇಲ್ಲಿ. ಪ್ರತಿಯೊಂದು ಡೆಕೋರೇಷನ್ನು ತುಂಬಾ ಕ್ರಿಯೇಟಿವಿಟಿ ಆಗಿ ಕಾಣಿಸ್ತಿದೆ ಇಲ್ಲಿ. ಫ್ಲವರ್ಸ್ ಅನ್ನು ಇಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿರೋದು ಇವತ್ತೇ ನಾನು ನೋಡ್ತಾ ಇರೋದು. ಈ ಹೂಗಳು ಸುಮಾರು 34 ಲಕ್ಷ ಹೂಗಳು ಇಲ್ಲಿ ಅವರು ಇಟ್ಟಿದ್ದಾರೆ. ಅಂಡ್ ಲಾಲ್‌ಬಾಗಲ್ಲಿ ಈ ಹೂಗಳನ್ನನು ತಯಾರು ಮಾಡ್ತಾರೆ. ಮತ್ತೆ ಬೇರೆ ಕಂಟ್ರಿಯಿಂದ, ಬೇರೆ ರಾಜ್ಯದಿಂದನೂ ಇಲ್ಲಿ ಸುಮಾರು ಹೂಗಳು ಬಂದಿದೆ ಈ ಲಾಲ್‌ಬಾಗ್ ಶೋಗೋಸ್ಕರ. ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಗರುಡ ಸ್ತಂಭ ಅಂತ. ಮತ್ತೆ ಈ ಪುಷ್ಪಗಳೆಲ್ಲ ನಿಮ್ಗೆ ಕೆಲವು ಅಲ್ಲೇ ಬೆಳೀತಾರೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಅಲ್ಲಿನೂ ಬೆಳೀತಾರೆ, ಹೊರಗಡೆಯಿಂದನೂ ತಗೊಂಬರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಫೋಟೋ ಲವರ್ಸು ಮತ್ತು ಇನ್‌ಸ್ಟಾಗ್ರಾಮ್ಸ್ ರೀಲ್ ಮಾಡೋರ್ಗಂತೂ ಇದಂತೂ ತುಂಬಾ ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೋರ್ ಮಾಡ್ಬೋದು ನೀವು. ಈ ಒಂದು ಜಾಗ ನೋಡಿ ಇದು. ಇಲ್ಲಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಕಂಪ್ಲೀಟ್ ಹಳ್ಳಿ ವಾತಾವರಣನೇ ನನಗೆ ಫೀಲ್ ಆಗೋಯ್ತು. ಯಾಕಂದ್ರೆ ಇಲ್ಲಿನ ಮಣ್ಣಿನ ವಾಸನೆ, ಮತ್ತೆ ಇಲ್ಲಿ ಗುಡಿಸಲು ಎಲ್ಲ ಹಾಕಿದ್ದಾರೆ ನೋಡಿ. ಗುಡಿಸಲು, ಆ ರೈತ ನೇಗಿಲು ಹೊತ್ಕೊಂಡಿರೋದು, ಮತ್ತೆ ಈ ಕಡೆ ಬಂದ್ರೆ ಅಲ್ಲೊಂದು ಶಿವಲಿಂಗ ಇದೆ. ನೋಡಿ ಕಣ್ ತುಂಬ್ಕೊಂಡಂಗಾಯ್ತು. ಮತ್ತೆ ಅಲ್ಲಿ ಆ ಕಡೆ ನೋಡಿದ್ರೆ ನಮ್ಗೆ ಹಸುಗಳು ಇಟ್ಟಿದ್ದಾರೆ. ಈ ಕಂಪ್ಲೀಟ್ ಥೀಮ್, ಕಂಪ್ಲೀಟ್ ಸೆಟಪ್‌ನ ಅವರು ಕಂಪ್ಲೀಟ್ ವಿಲೇಜ್ ಥೀಮ್ ಹಾಗೆ ಮಾಡಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಸುಂದರವಾದ ಶಿವನ ಲಿಂಗನೂ ಇದೆ ಇದ್ರೊಳಗಡೆ. ನಮ್ಗಂತೂ ಒಂಥರ ಡಿಫರೆಂಟ್ ಫೀಲ್ ಕೊಟ್ಟಂಗೆ ಆಯ್ತು. ವೀಕೆಂಡ್‌ಗೆ, ರಿಲ್ಯಾಕ್ಸೇಷನ್‌ಗೆ ಇದಕ್ಕಿಂತ ಒಂದು ಒಳ್ಳೆ ಸ್ಪಾಟ್ ಹುಡುಕ್ತಿದ್ದೀರಾ ನೀವು, ಹಾಗಾದ್ರೆ ಎಲ್ಲೂ ಹುಡುಕಕ್ ಹೋಗ್ಬೇಡಿ. ನೀವು ಲಾಲ್‌ಬಾಗ್‌ಗೆ ಬನ್ನಿ. ಅಂಡ್ ಈ ಸತಿ ನೀವು ಲಾಲ್‌ಬಾಗ್‌ಗೆ ಬರ್ತೀರಾ ಅಂದ್ರೆ ಖಂಡಿತ ಫ್ಲವರ್ ಶೋಗೆ ನೀವು ವಿಸಿಟ್ ಮಾಡ್ಲೇಬೇಕು. ಯಾಕಂದ್ರೆ ನೀವು ತುಂಬಾ ವಿವಿಧ ಬಗೆಯ ಫ್ಲವರ್ಸ್‌ನ ನೀವು ಇಲ್ಲಿ ನೋಡ್ಬೋದು. ಒಂದಲ್ಲ, ಎರಡಲ್ಲ, 34 ಲಕ್ಷ ಬಗೆಯ ವಿವಿಧ ಫ್ಲವರ್ಸ್ ಇಲ್ಲಿ ತಂದು ಇಟ್ಟಿ ಅರೇಂಜ್ ಮಾಡಿ ವೀಕ್ಷಕರಿಗೋಸ್ಕರ ಅರೇಂಜ್ ಮಾಡಿದ್ದಾರೆ. ಮತ್ತೆ ಇನ್ನೂ ಒಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಇಲ್ಲೊಂದು ಫೌಂಟೇನ್ ಇಟ್ಟಿದ್ದಾರೆ. ಈ ಫೌಂಟೇನ್ ಬಂದು ಇನ್ನೂ ಲೈಕ್ ಟೂರಿಸ್ಟ್‌ಗಳಿಗೆ ತುಂಬಾ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ. ಸರಿ, ಇವತ್ತಿಗೆ ಇಷ್ಟು ನಂದು ಮಿನಿ ವ್ಲಾಗ್ ಆಗಿದೆ. ಅಂಡ್ ಮತ್ತೆ ಇನ್ನೊಂದು ಮಿನಿ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.